ನನಗೆ ಅವರು ಸಂಸಾರ ಮಾಡಕ್ ಹೋಗಿದ್ದಾರೆ ಅನ್ನೋದನ್ನ ಕೇಳಿ ಸಹಿಸಕ್ಕಾಗ್ಲಿಲ್ಲ. ಅದಕ್ಕೆ ನಿಮ್ಮ ಮೇಲೆ ರೇಗ್ಬಿಟ್ಟೆ. ಸಾರಿ ಆಂಟಿ. ಈ ಮನೇಲಿ ನನಗೆ ಅಂತಿರೋದು ನೀವೊಬ್ರೆ. ನೀವು ನನ್ನ ಕೈ ಬಿಟ್ಬಿಟ್ರೆ ನಾನು ಏನ್ ಮಾಡ್ಲಿ? ಸರಿ, ನೀವೇನ್ ಮಾಡ್ಬೇಕು ಅಂತೀರೋ ಅದನ್ನೇ ನಾನು ಮಾಡ್ತೀನಿ. ಏನ್ ಮಾಡ್ಬೇಕಂತ ಹೇಳಿ. ನಿಮ್ಮಪ್ಪ ಎಂತವನೇ ಅವನು? ಒಂದ್ ಕಣ್ಣಿಗೆ ಬೆಣ್ಣೆ, ಇನ್ನೊಂದ್ ಕಣ್ಣಿಗೆ ಆಸಿಡೇ ಹಾಕ್ಬಿಟ್ರು ನಿಮ್ಮಪ್ಪ. ಅಲ್ಲ, ನೀನು ಅವ್ರ ಮಗ್ಲೇ ತಾನೆ. ಹಾಗಿದ್ಮೇಲೆ ಮಧುರ ಮೇಲಿರೋ ಪ್ರೀತಿ ನಿನ್ ಮೇಲೆ ಯಾಕಿಲ್ಲ ಅಂತೀನಿ. ಇಬ್ರು ಒಂದೇ ಮನೆಗೆ ಕೊಟ್ಟು ಕೈ ತೊಳ್ಕೊಂಡ್ಬಿಟ್ರು. ಮುಗ್ದೋಯ್ತಾ ಅವ್ರ ಕೆಲ್ಸ? ನೀನು ಬದುಕಿ ವಾಪಸ್ ಬಂದ ಮೇಲೆ ಅವ್ರ ಮಧುರನ್ ವಾಪಸ್ ಕರ್ಕೊಂಡು ಹೋಗ್ಬೋದಾಗಿತ್ತಲ್ಲ. ಅಷ್ಟ್ರಲ್ಲಿ ಏನು ತಾಳಿ ಕಟ್ಟಿದ್ದ ಅಷ್ಟೇ, ಸಂಸಾರ ಏನ್ ಮಾಡಿರ್ಲಿಲ್ವಲ್ಲ. ಈಗ ನೀನ್ ಇಲ್ಲಿದ್ಯಾ ಅಲ್ವಾ, ಅದಕ್ಕೆ ಅವಳನ್ನ ಅಲ್ಲಿ ಕರ್ಕೊಂಡು ಹೋಗಿ ಇಬ್ರಿಗೂ ಸಂಸಾರ ಮಾಡಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಾರಿ. ಯಾಕೆ ಸುಳ್ಳು ಬಂದಿದ್ದಕ್ಕ? ಇಷ್ಟೊತ್ತಲ್ಲಿ ಯಾಕೆ ಬರೋದಕ್ಕೆ ಹೋದ್ರಿ? ನಿಮ್ಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರ? ನೀನು ನಂಗೆ ಈ ಥರ ಸೇವೆ ಮಾಡ್ತೀಯ ಅಂದರೆ ನಮ್ಮ ದಿನ ಆಕ್ಸಿಡೆಂಟ್ ಮಾಡ್ಕೊಂಡೇ ಬರ್ತೀನಿ. ಯಾಕೆ ಹೇಗೆ ಮಾತಾಡಿ ನಾನು ಹೊಟ್ಟೆ ಉರಿಸ್ತೀರಾ? ನೀನು ಅದನ್ನೇ ತಾನೇ ಮಾಡಿದ್ದೆ. ಬಾ, ನನಗೆ ಹೋಗೋಣ. ನಾನು ಬರಲ್ಲ. ಬರಲ್ಲ ಅಂದ್ರೆ ಸ್ವಲ್ಪ ದಿನ ಇದ್ದು ಬರ್ತೀನಿ ಅಂತ ಅಷ್ಟೇ. ಯಾಕೆ ಸುಳ್ಳು ಹೇಳ್ದೆ? ನಿಜ ಹೇಳಿದಿದ್ರೆ ನಾನು ಇಲ್ಲಿ ಬರೋದಕ್ಕೆ ಆಗ್ತಾ ಇರಲಿಲ್ಲ. ಬೇಕು ಅಂದಿದ್ದೀರ ಮಾವಿನಲ್ಲಿ ಕರ್ಸ್ಬೋದಾಗಿತ್ತಲ್ವಾ?